ಸರ್ ಈಗ ಸುಮಾರು ಒಂದು 23 ರಿಂದ 25 ಸೆಕ್ಟರ್ ಕಾರ್ಮಿಕರು. ಸೊ ಅಂತವ್ರಿಗೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇಲ್ಲ. ಅಂತವ್ರಿಗೆಲ್ಲ ಒಂದು ಮಂಡಳಿಯನ್ನ ಬೋರ್ಡ್ ಅನ್ನ ಮಾಡಿ ಸೊ ಸಾಮಾಜಿಕ ಭದ್ರತೆಯನ್ನ ಕೊಡೋದಕ್ಕೆ ಹೊರಟಿದ್ದೀರಿ. ಸೊ ಯಾರ್ಯಾರು ಕಾರ್ಮಿಕರು ಬರ್ತಾರೆ ಸರ್? ಇದರಿಗೆ ವಿಶೇಷವಾಗಿ ಒಂದು 25 ಸೆಕ್ಟರ್ ಜನ ಇದ್ದಾರೆ. ಒಂದು ಕ್ಷೌರಿಕರು ಇದ್ದಾರೆ, ಆಮೇಲೆ ಟೇಲರ್ ಮಾಡ್ತಕ್ಕಂಥ ದರ್ಜಿಗಳು ಅಂತ ನಮಗೆ ಟೇಲರ್ ಇದ್ದಾರೆ, ಆಮೇಲೆ ಹಮಾಲ್ರುಗಳು ಇದ್ದಾರೆ, ಯಾರು ಹಮಾಲಿ ಕೆಲಸ ಮಾಡ್ತಾರೆ, ಚಿಂದಿ ಆಯುಗರು ಇದ್ದಾರೆ, ನೇಕಾರ್ ಇದ್ದಾರೆ, ಕುಂಬಾರ್ ಇದ್ದಾರೆ, ಅಕ್ಸಾಗಿಲ್ರು ಇದ್ದಾರೆ, ಆಮೇಲೆ ಫೋಟೋಗ್ರಾಫರ್ಸ್ ಇದ್ದಾರೆ. ಸಿನಿಮಾಗಳಲ್ಲಿ ಕೆಲಸ ಅದು ಬೇರೆ ಸಿನಿ ವರ್ಕರ್ಸ್ ಬಿಲ್ ಸಪರೇಟ್ ಇದೆ. ಅದ್ರ ಜೊತೆಗೆ ನಮ್ಮ ಕಮ್ಮಾರ್ ಇದ್ದಾರೆ. ಈ ತರ ಸುಮಾರು ಎಲ್ಲರ ಹೆಸರು ನನಗೆ ಎಕ್ಸಾಕ್ಟ್ ನೆನಪಿಲ್ಲ, ಒಂದು 11 ರಿಂದ 12 ನೆನಪಿದೆ. ಬಟ್ ಇನ್ನ ಆಮೇಲೆ ಇದು ನಮ್ಮ ಅಲೆಮಾರಿ ಜನಾಂಗದವರು ಇದ್ದಾರೆ. ಸೊ ಈ ತರ ಸುಮಾರು 25 ಸೆಕ್ಟರ್ ನಿಮ್ಮ ಹತ್ರ ಇದೆ. ಅದು ಇರ್ಲಿ ತೊಂದರೆ ಇಲ್ಲ. ಈ ತರ 25 ಸೆಕ್ಟರ್ಕಿನ ಹೆಚ್ಚು ಕಮ್ಮಾರ್ ಇದ್ದಾರೆ, ಆಮೇಲೆ ಕುಂಬಾರ್ ಇದ್ದಾರೆ, ಪತ್ರಿಕಾ ವಿತರಕರು ಇದ್ದಾರೆ, ಸೊ ಅಲೆಮಾರಿ ಜನಾಂಗದವರು ಇದ್ದಾರೆ, ಬಿಡಿ ಕಾರ್ಮಿಕರು ಇದ್ದಾರೆ, ಆಮೇಲೆ ಡಿಸೇಬಲ್ಡ್ ಏನು ಅಂಗವಿಕಲ ಅಂತ ಹೇಳ್ತಾರೆ, ಅಂಗವಿಕಲರು ಸುಮಾರು 7 ಲಕ್ಷ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅವ್ರಿಗೆ ಕೂಡ ಗುರುತಿಸ್ತೇವೆ. ಆಮೇಲೆ ಸ್ವತಂತ್ರ ಲೇಖಕರು ಇದ್ದಾರೆ. ಸೊ ಈ ತರ ಫೋಟೋಗ್ರಾಫರ್ ಇದ್ದಾರೆ, ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಸಿನಿಮಾ ಮತ್ತು ಬೇರೆ ಗಿಗ್ ಕಾರ್ಮಿಕರು ಕೂಡ ಇದ್ರಾಗ ಇನ್ವಾಲ್ವ್ ಇದೆ. ಬಟ್ ಗಿಗ್ ಕಾರ್ಮಿಕರ ಸಪರೇಟ್ ಬಿಲ್ಗಳನ್ನ ಮಾಡಿದ್ವಿ. ಈ ತರ ಸುಮಾರು 25 ಸೆಕ್ಟರ್ಗಳನ್ನ ನಾವು ಜೋಡಿಸಿದ್ದೇವೆ. 25 ಸೆಕ್ಟರ್ಗಳಿಗೆ ಜೋಡಿಸಿ ಈಗ ಸುಮಾರು 25 ರಿಂದ 30 ಲಕ್ಷ ಜನ ಅವ್ರು ಆಗ್ತಾರೆ. ಅವರಿಗೆ ಪ್ರಪ್ರಥಮ ಬಾರಿಗೆ ನಾವು ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ಗಳನ್ನ ಕೊಡ್ತಾ ಇದೀವಿ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮನವಿ ಮಾಡ್ಕೊಂಡಿದೀವಿ, ಮುಂದೆ ಬರ್ತಕ್ಕಂಥ ಬಡ್ಜೆಟ್ ನಲ್ಲಿ ಸ್ವಲ್ಪ ನಮಗೆ ದುಡ್ಡು ಕೊಟ್ರೆ, ಈಗೇನು ಅವ್ರಿಗೆ 1 ಲಕ್ಷ 1.5 ಲಕ್ಷ ಕೊಡ್ತಾ ಇದೀವಿ. ಇದು ನಾವು ಮುಂದೆ 3 ಲಕ್ಷಕ್ಕೂ 4 ಲಕ್ಷಕ್ಕೂ 5 ಲಕ್ಷವರೆಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದು ಮೊದಲನೇ ಪ್ರಯೋಗ. ಸೊ ಇದು ಬಹಳ ನಮಗೆ ಹೆಮ್ಮೆಯ ವಿಷಯ, ನನಗೆ ವಿಶೇಷವಾಗಿ ಬಹಳ ಖುಷಿ ತಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಯ್ತು ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ.